ಇನ್ನು ಆರ್ಎಸ್ಎಸ್ ನೋಂದಣಿ ಮತ್ತು ಫಂಡಿಂಗ್ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಮತ್ತು ಬಿಜೆಪಿ ನಾಯಕರುಗಳ ನಡುವಿನ ಮಾತಿನ ಯುದ್ಧ ಮುಂದುವರಿತಾ ಇದೆ. ಇನ್ಫ್ಯಾಕ್ಟ್ ತಾರಕಕ್ಕೇರಿದೆ. ಪ್ರಿಯಾಂಕ್ ಖರ್ಗೆ ಎತ್ತಿದಂತ ಪ್ರಶ್ನೆಗಳಿಗೆ ಬಿಜೆಪಿ ನಾಯಕರುಗಳು ತಿರುಗೇಟು ಕೊಡ್ತಿದ್ದಾರೆ. ಇದಕ್ಕೆ ಗರಂ ಆಗಿರುವ ಪ್ರಿಯಾಂಕ್ ಖರ್ಗೆ ಅಲ್ಲಿ ಚಿವುಟಿದ್ರೆ ಇಲ್ಲಿ ಇವರೆಲ್ಲ ಯಾಕೆ ಮಾತನಾಡ್ತಿದ್ದಾರೆ ಅಂತ ಟಾಂಗ್ ಕೊಡ್ತಾನೆ ಇನ್ನೊಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ದೇವರ ನೆರಳ ಜೊತೆ ಜಗಳ ಆಗ್ತಾ ಇದೆ. ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇಬೇಕು, ಆಗ್ತದೆ, ನಾನು ಮಾಡಿಸ್ತೀನಿ. ಧ್ವಜದ ಹೆಸರಿನಲ್ಲಿ ದುಡ್ಡು ತಗೋತಾ ಇದೆ. ಇದೇ ಪ್ರಿಯಾಂಕ್ ಖರ್ಗೆ ಆಡಿದ ಇದೇ ಮಾತುಗಳು ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ಆರ್ಎಸ್ಎಸ್ ದೆವ್ವ ಇದ್ದಂತೆ, ಆರ್ಎಸ್ಎಸ್ ನೋಂದಣಿ ಆಗಬೇಕು, ಆರ್ಎಸ್ಎಸ್ಗೆ ಫಂಡಿಂಗ್ ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಎತ್ತಿದ್ದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ ಮಾಜಿ ಸಚಿವ ಆರ್ ಜ್ಞಾನೇಂದ್ರ ಅವರಿಗೆ ದೆವ್ವ ಭೂತ ಕಾಡ್ತಿದೆ ಅನ್ಸುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈ ಮಾತಿಗೆ ಇವತ್ತು ಪ್ರತಿಕ್ರಿಯಿಸಿ ಪಂಚ್ ಕೊಟ್ಟಿರುವ ಪ್ರಿಯಾಂಕ್ ಖರ್ಗೆ ಅಲ್ಲಿ ಚಿವುಟಿದ್ರೆ ಇಲ್ಲಿ ಉತ್ತರ ಕೊಡ್ತಿದ್ದಾರೆ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಈ ಪ್ರಿಯಾಂಕ್ ಖರ್ಗೆ ಪ್ರಚಾರಕರಿಗೆ ಸದಾಕಾಲ ಮೀಡಿಯಾದಲ್ಲಿ ಇರಬೇಕು ಅಂತ ಹೇಳಿ ಅಪಾಪಿಸೋದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಅವರು ಕೂಡ ಒಬ್ಬರು. ಹಾಗಾಗಿ ಏನೇನೋ ಉಲ್ಟಾ ಮಾತಾಡ್ತಾ ಇರ್ತಾರೆ ಅವರು. ಹಾಗಾಗಿ ಅವ್ರ ಮಾತಿಗೆ ಎಷ್ಟು ಮಟ್ಟಿಗೆ ಬೆಲೆ ಜನ ಏನು ಕೊಡೋದಿಲ್ಲ. ಸಂಗಪ್ಪಕ್ಕೆ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಯಾಕೆ ಬೇರೆಯವ್ರ ಉತ್ತರ ಕೊಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ಪರ್ಸನ್ ಅವರು ಅಲ್ಲಿ ಚಿವುಟಿದ್ರೆ ಇಲ್ಲಿ ಹೇಳ್ತಾ ಇದ್ದಾರಲ್ಲ ಬಿಜೆಪಿನವರು. ಆಮೇಲೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನೀವು ಅದು ಇದು ಬಿಟ್ಟು ನೀವು ವೈಯಕ್ತಿಕ ನಿಂದನೆ ಮಾಡೋದು, ಅದು ಕಲಬುರಗಿ ಬಗ್ಗೆ ಕೇಳೋದು, ಚಿತ್ತಾಪುರ ಬಗ್ಗೆ ಕೇಳೋದು, ಅದಕ್ಕಾಗಿರೋದು ನೀವು. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾರ್ಕ್ಸ್ವಾದದ ದೆವ್ವ ಬಡಿದಿದೆ ಅಂತ ಸಿಟಿ ರವಿ ಗುಡುಗಿದ್ದಾರೆ. ಇದಕ್ಕೂ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಬಹುಶಃ ನನಗನ್ಸುತ್ತೆ ಇವರಿಗೆ ಮಾರ್ಕ್ಸ್ವಾದದ ದೆವ್ವ ಇವ್ರಿಗೆ ಬಡ್ದಿರೋ ಸಾಧ್ಯತೆ ಇದೆ. ದೆವ್ವ ಬಡ್ದಿರೋರು ಒಳ್ಳೆಯವ್ರನ್ನೆಲ್ಲರೂ ಅವ್ರ ಥರನೇ ನೋಡ್ತಾರೆ. ನನಗನ್ಸೋದು ಇವರಿಗೆ ಆ ದೆವ್ವ ಬಡ್ದಿರುವಂಥ ಸಾಧ್ಯತೆ ಇದೆ. ರಾಜ್ಯದ ಮತ್ತು ದೇಶದ ಜನ ಈ ದೇಶಕ್ಕೆ ಹಿಡ್ಕೊಂಡಂತ ಕಾಂಗ್ರೆಸ್ ದೆವ್ವವನ್ನು ಓಡಿಸೋ ಕೆಲಸ ಮಾಡ್ತಾರೆ. RSS ಚೊಡ್ಡಿ ಹೊತ್ತ ತಕ್ಷಣ ನಿಮ್ಗೆ MLC ಮಾಡ್ತಾರೆ. ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ? ಯಾಕೆ ನೀವೆಲ್ಲ ಇವಾಗ RSSಗೆ ಅಂತ ಹೇಳ್ತಾರಲ್ಲ, ನಿಮ್ಮ ಮಕ್ಕಳಿಗೆ ಫಸ್ಟ್ RSS ಶಾಖೆಗೆ ಕಳಿಸಿದ್ದೀರಾ? ಎಲ್ಲ ನನಗೆ ಫೋಟೋ ಕಳಿಸಿ. ಇನ್ನು RSS ನೋಂದಣಿ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಎತ್ತಿದ್ರು. ಇವತ್ತು ಕೂಡ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಮೊದಲು ರಿಜಿಸ್ಟರ್ ಆಗ್ಲಿ ಅಂತ ಆಗ್ರಹಿಸಿದ್ರು. ಏನ್ ಜಮೀನು ಹೊಡೆಯೋದಕ್ಕ ಅಂತ ಪ್ರತಾಪ್ ಸಿಂಹ ಟಾಂಗ್ ಕೊಟ್ರು. ಉತ್ತರ ಕೊಡಿ ಸರ್. ನೀವು ಅದು ಇದು ಬಿಟ್ಟು ನೀವು ವೈಯಕ್ತಿಕ ನಿಂದನೆ ಮಾಡೋದು, ಅದು ಕಲಬುರಗಿ ಬಗ್ಗೆ ಕೇಳೋದು, ಚಿತ್ತಾಪುರ ಬಗ್ಗೆ ಕೇಳೋದು, ಅದಕ್ಕಾಗಿರೋದು ನೀವು. ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಇದೆಯಾ ಇಲ್ಲ ಅಷ್ಟೇ ಹೇಳಿ. ಇಲ್ಲ ಅಂದರೆ ಹೇಳ್ಬಿಡಿ, ಇಲ್ಲಪ್ಪ ನಾವು ರಿಜಿಸ್ಟರ್ ಆಗೋದಿಲ್ಲ, ಅದಕ್ಕೆ ಕಾನೂನು ತರ್ತೀವಿ. ಕಾನೂನು ತಂದ್ಮೇಲೆ ರಿಜಿಸ್ಟರ್ ಆಗಿ. ಇಸ್ ಇಟ್ ರಾಂಗ್ ಟು ಆಸ್ಕ್ ಫಾರ್ ಎನ್ ಆರ್ಗನೈಸೇಷನ್ ಟು ಬಿ ರಿಜಿಸ್ಟರ್ಡ್? ಹೇಳಿ. ಆಗಾಗ ಮಾತಾಡ್ತಿರ್ತಾರೆ. ನಾನು ಸುಮಾರು ಸರಿ ಹೇಳಿದ್ದೀನಿ, ಬೆಳಗ್ಗೆ ಎದ್ದ ಕೂಡಲೇ ಮರ ಗಿಡದಲ್ಲಿ ಕಾಕ ಅನ್ನೋ ಕಾಗೆ ಥರ ಆಗೋಗ್ಬಿಟ್ಟಿನಿ ಮುಂಚೆ ಅಂತ. ಈ ಥರ ಸಂಘಟನೆ ಸಿದ್ಧಾರ್ಥ ಟ್ರಸ್ಟ್ ಅಂತ ಮಾಡಿಬಿಟ್ಟು KDBನಲ್ಲಿ 5 ಎಕರೆ ಹೊಡೆದಾಕ್ತಾರೆ, ಪ್ರೈಮ್ ಲ್ಯಾಂಡ್ ಹೊಡೆದಾಕ್ತಾರೆ. ಈ ಥರ ಅವರು ರಿಜಿಸ್ಟ್ರೇಷನ್ ಅಂದರೆ ಭಾಳ ಪ್ರಿಯಾಂಕ್ ಖರ್ಗೆ ಅವ್ರು ಏನಂತ ಅನ್ಕೊಳ್ತಾರೆ ಅಂತಂದರೆ, ಯಾವುದೋ ಒಂದು ಟ್ರಸ್ಟ್ ಮಾಡು, ರಿಜಿಸ್ಟರ್ ಮಾಡು, ಹೋಗಿ KDB ಪುಕಡ ಲ್ಯಾಂಡ್ ಹೊಡ್ಕೋ. ಇನ್ನು ಪ್ರಿಯಾಂಕ್ ಖರ್ಗೆ ಹೇಳಿಕೆಯಿಂದ ಕಾಂಗ್ರೆಸ್ ನಾಯಕರೇ ಅಂತರ ಕಾಪಾಡಿಕೊಂಡಿದ್ದಾರೆ. ಅದು ಅವರ ಅಭಿಪ್ರಾಯ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅವ್ರಿಗೆ ಆದಂಥ ಅಭಿಪ್ರಾಯ ಪ್ರಿಯಾಂಕ ಖರ್ಗೆ ಅವರಿಗೆ ಇದೆ, RSS ಬಗ್ಗೆ ಇದೆ, ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಬಿಜೆಪಿಗರನ್ನ ಕೆರಳಿಸಿದೆ. ಆದರೆ ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡಿರುವ ಪ್ರಿಯಾಂಕ್ ಖರ್ಗೆ ವೈಯಕ್ತಿಕವಾಗಿ ಯಾಕೆ ಮಾತನಾಡ್ತಾರೆ, ಚರ್ಚೆಗೆ ಬರಲಿ ಅಂತ ಗುಡುಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.